ಆತ್ಮೀಯ ಬಂಧುಗಳೇ, ಜೈ ಹಿಂದ್ ಕಾಮನ್ ಸರ್ವಿಸ್ ಸೆಂಟರ್ಗೆ ಸ್ವಾಗತ ಕೋರುತ್ತಾ, ಇವತ್ತು ನಾನು ನಿಮಗೆ ಹೊಸ ವೋಟರ್ ಐ ಡಿ ಕಾರ್ಡನ್ನು ಯಾವ ಥರ ಸುಲಭವಾಗಿ ನೀವು ಮಾಡ್ಕೊಬೇಕು ನಿಮ್ಮ ಮೊಬೈಲ್ ಫೋನ್ ಮೂಲಕ. ನಿಮ್ಮ ಮೊಬೈಲ್ ಫೋನಲ್ಲಿ ಪ್ಲೇಸ್ಟೋರ್ನಲ್ಲಿ ನೀವು ವೋಟರ್ ಹೆಲ್ಪ್ಲೈನ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇನ್ಸ್ಟಾಲ್ ಆಗಿದ ನಂತರ ನಿಮಗೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ ನೀವು ಎಂಟ್ರಿ ಆಗ್ತೀರಾ. ಅಲ್ಲಿ ಎಂಟ್ರಿ ಆದಮೇಲೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಐಕಾನ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಫಾರಮ್ ನಂಬರ್ 6 ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಬೇಕು. ದೆನ್ ನ್ಯೂ ರಿಜಿಸ್ಟರ್ ಅದಾದಮೇಲೆ ನಿಮಗೆ ವೋಟರ್ ಐ ಡಿ ರಿಜಿಸ್ಟ್ರೇಷನ್ ರಿಸೈಡಿಂಗ್ ಇನ್ ಇಂಡಿಯಾ ಅಂತ ಕೇಳುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ದೆನ್ ನಿಮ್ಮ ಮೊಬೈಲ್ ನಂಬರಲ್ಲಿ ನೀವು ಎಂಟ್ರಿ ಮಾಡಿ OTP ಬರುತ್ತೆ. ನೀವು OTP ಎಂಟ್ರಿ ಮಾಡಿದ್ಮೇಲೆ ನೀವು ಫಾರಮ್ ನಂಬರ್ 6ಗೆ ನೀವು ಎಂಟ್ರಿ ಆಗ್ತೀರಾ. ಫಾರಮ್ ನಂಬರ್ 6ಅಲ್ಲಿ ಕಂಪ್ಲೀಟ್ಲಿ ಫಿಲ್ಮ್ ಡೀಟೇಲ್ಸು, ಪರ್ಸನಲ್ ಡೀಟೇಲ್ಸ್, ಫ್ಯಾಮಿಲಿ ಡೀಟೇಲ್ಸು, ವೋಟರ್ ಐ ಡಿ ಎಲ್ಲ ಡೀಟೇಲ್ಸ್ ಎಲ್ಲ ನೀವು ಫಿಲಪ್ ಮಾಡಬೇಕು. ಫಿಲಪ್ ಮಾಡಿದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ನೀವು ಒಂದು ಟೈಮ್ ಎಲ್ಲ ಪ್ರಿವ್ಯೂ ನೋಡ್ಕೊಂಡು ಎಲ್ಲ ಪರಿಶೀಲಿಸ್ಕೊಬೇಕು. ಎಲ್ಲ ಸರಿಯಾಗಿದ್ದರೆ ನಿಮ್ಮ ಎಂಟ್ರಿ ಮಾಡಿರೋ ಇನ್ಫಾರ್ಮೇಷನ್ನು ಸಬ್ಮಿಟ್ ಮಾಡಬೇಕು. ನಂತರ ನಿಮಗೊಂದು ರೆಫರೆನ್ಸ್ ನಂಬರ್ ಕ್ರಿಯೇಟ್ ಆಗುತ್ತೆ. ಆ ರೆಫರೆನ್ಸ್ ನಂಬರ್ ಮೂಲಕ ನೀವು ಸಕ್ಸಸ್ಫುಲಿ ಸಬ್ಮಿಟ್ ರೆಫರೆನ್ಸ್ ನಂಬರ್ ಕ್ರಿಯೇಟ್ ಆಗುತ್ತೆ. ಆ ರೆಫರೆನ್ಸ್ ಮೂಲಕ ನೀವು ಸ್ಟೇಟಸ್ ಚೆಕ್ ಮಾಡೋದಕ್ಕೆ ನೀವು ಮುಂದೆ ಅದನ್ನು ಬಳಸ್ಬೋದು. ಈಗ ನಿಮ್ಮ ರದ್ದಾಗಿದೆಯಾ ವೋಟರ್ ಐ ಡಿ, ಅದನ್ನು ಕೂಡ ಈ ಆ್ಯಪ್ನಿಂದ ನೀವು ಪತ್ತೆ ಹಚ್ಚಬಹುದು. ಮತ್ತು ಈ ಆ್ಯಪ್ನಿಂದ ನೀವು ಮತ್ತೆ ವೋಟರ್ ಐ ಡಿ ಕಾರ್ಡನ್ನು ಸುಲಭವಾಗಿ ನೀವು ತಿದ್ದುಪಡಿಯನ್ನು ಮಾಡ್ಬೋದು. ಎಲ್ಲರಿಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಎಲ್ಲರಿಗೂ ಧನ್ಯವಾದಗಳು. ಸಿ ಯು, ಟೇಕ್ ಕೇರ್, ಥ್ಯಾಂಕ್ ಯು ವೆರಿ ಮಚ್.